ಎಲ್ಲರಿಗೂ ನಮಸ್ಕಾರ. ಪ್ರಶಸ್ತಿ ಪ್ರದಾನ ಸಮಾಜದಲ್ಲಿ ತಮ್ಮ ಸಾಹಿತ್ಯ ಕೃಷಿಯ ಮೂಲಕ ಆಧುನಿಕ ಕನ್ನಡ ಸಾಹಿತ್ಯದ ರುಚಿಯನ್ನ ದಶಕಗಳ ಕಾಲ ಕನ್ನಡಿಗರಿಗೆ ಉಣಬಡಿಸಿದ ಕೀರ್ತಿ ಡಾಕ್ಟರ್ ಎಸ್.ಎಲ್. ಭೈರಪ್ಪನವರಿಗೆ ಸಲ್ಲುತ್ತದೆ. ಆಧುನಿಕ ಸಾಹಿತ್ಯದ ಪ್ರಖ್ಯಾತ ಕಾದಂಬರಿಗಳ ಪಟ್ಟಿಯಲ್ಲಿ ಭೈರಪ್ಪನವರ ಕಾದಂಬರಿಗಳು ಮುಂಚೂಣಿಯಲ್ಲಿವೆ. ಅಂಥದೇ ಒಂದು ಕಾದಂಬರಿ ಅಂಚು. 1990ರಲ್ಲಿ ಬಿಡುಗಡೆಗೊಂಡ ಈ ಕಾದಂಬರಿ ಹಿಂದಿ, ಮರಾಠಿ ಭಾಷೆಗಳಲ್ಲದೆ ಇತ್ತೀಚೆಗೆ ಆಂಗ್ಲ ಭಾಷೆಗೂ ಭಾಷಾಂತರಗೊಂಡಿದೆ. ತನ್ನನ್ನು ಅವಿಚಿಕೊಂಡ ಅನ್ಯಾಯಗಳನ್ನು ಎತ್ತಿ ಎಸೆಯುವ ಭಾವಶಕ್ತಿ ಇಲ್ಲದ ಮನಸ್ಸು ತನ್ನನ್ನು ತಾನೇ ನಾಶ ಮಾಡಿಕೊಳ್ಳುವ, ತನ್ನನ್ನು ಪ್ರೀತಿಸುವವರ ಮೇಲೆ ಕ್ರೌರ್ಯವನ್ನು ಮಸೆಯುವ ವಿಕೃತಿಗೆ ತಿರುಗಿರುವುದೇ ಅಂಚುವಿನ ವಸ್ತುವಾಗಿದೆ. ಜೀವನ ಪ್ರೀತಿ ಮತ್ತು ಸಾವಿನ ಪ್ರಪಾತಗಳ ಅಂಚಿನಲ್ಲಿ ನಿಂತಿರುವ ವ್ಯಕ್ತಿಯನ್ನು ತನ್ನತ್ತ ಸೆಳೆದುಕೊಳ್ಳಲು ಬೇಕಾದ ಪ್ರೀತಿಯು ಈ ಕ್ರೌರ್ಯಕ್ಕೆ ವಿರುದ್ಧ ತೂಕವನ್ನು ಸೃಷ್ಟಿಸುತ್ತದೆ. ಈ ಸ್ಥೂಲ ವಸ್ತುವಿನ ಹಂದರದಲ್ಲಿ ಸ್ಫುಟವಾಗಿ ನಿಲ್ಲುವ ಪಾತ್ರಗಳು, ಮಾನವ ಸನ್ನಿವೇಶಗಳು ಹಾಗೂ ಮನಪ್ರವೃತ್ತಿಯ ಗುಹ್ಯ ಸ್ಥಾನಗಳಿಗೆ ಟಾರ್ಚ್ ಹಾಕಿ ತೋರಿಸುವ ತಂತ್ರ ವಿಶ್ಲೇಷಣೆಗಳಿಂದ ಭೈರಪ್ಪನವರು ಈ ಕಾದಂಬರಿಯಲ್ಲಿ ಹೊಸ ದ್ರವ್ಯ ಹಾಗೂ ವಿಧಾನಗಳನ್ನು ಆವಿಷ್ಕರಿಸಿದ್ದಾರೆ ಎನ್ನುತ್ತಾ ಆರಂಭವಾಗುವ ಈ ಪುಸ್ತಕವು ಆಯಾಮಗಳನ್ನು ತೆರೆದಿಡುತ್ತಾ ಜೀವನದ ಭೌತಿಕ ಹಾಗೂ ಮಾನಸಿಕ ಅಂಚುಗಳ ಪರಿಚಯವನ್ನು ಸಹ ಮೂಡಿಸುತ್ತದೆ. ಮಾನವ ಸಹಜ ಸ್ವಭಾವಗಳಾದ ಪ್ರೀತಿ, ಪ್ರಣಯ, ಕೋಪ, ಮನಸ್ತಾಪ, ಸಮಾಧಾನ, ಭಯ, ಅಸ್ಥಿರತೆ ಇವುಗಳೇ ಈ ಕಾದಂಬರಿಯ ಮೂಲ ವಸ್ತುಗಳು. ಮೈಸೂರಿನ ಕಾಲೇಜು ಅಧ್ಯಾಪಕಿ ಅಮೃತ ಹಾಗೂ ಮುಂಬಯಿಯಿಂದ ಮೈಸೂರಿಗೆ ಬಂದು ನೆಲೆಸಿರುವ ವಾಸ್ತುಶಿಲ್ಪಿ ಸೋಮಶೇಖರರ ನಡುವೆ ನಡೆಯುವ ಅಸ್ಥಿರ ಘಟನಾವಳಿಗಳ ಮೂಲಕ ಜೀವನದ ಹಿಗ್ಗು ಕುಗ್ಗುಗಳ ಪರಿಚಯವನ್ನ ಡಾಕ್ಟರ್ ಭೈರಪ್ಪನವರು ಇಲ್ಲಿ ಮಾಡಿದ್ದಾರೆ. ಅಮೃತಾಳಿಗಾದ ಮೋಸ ಮತ್ತವಳ ಅಸಹಾಯಕ ಸ್ಥಿತಿ, ಸೋಮಶೇಖರನ ಸ್ಥಿರಚಿತ್ತ ಹಾಗೂ ಏಕಾಂಗಿತನ ಇವುಗಳ ಮೂಲಕ ಆರಂಭವಾಗುವ ಪ್ರೇಮಕಥೆಯ ಮೂಲಕ ಮಾನವ ಸಹಜ ಮನಸ್ಥಿತಿಯನ್ನು ವಿವರಿಸುತ್ತಾ ಜೀವನ ಮೌಲ್ಯಗಳನ್ನು ಕಲಿಸುವಂತಹ ಕಾದಂಬರಿ ಅಂಚು. ಒಂದೊಂದು ಕಡೆ ತುಂಬಾ ಎಳೆದಂತೆ ಭಾಸವಾದರೂ ಈ ಕಾದಂಬರಿ ಅನೇಕಾನೇಕ ಮನಸ್ಥಿತಿಗಳಿಗೆ ಆತ್ಮಾವಲೋಕನ ಮಾಡಿಕೊಳ್ಳಲು ಸಹಕಾರಿಯಾಗಬಹುದೆಂಬುದು ನನ್ನ ಅನಿಸಿಕೆ. ಎಲ್ಲರೂ ಕನ್ನಡ ಪುಸ್ತಕಗಳನ್ನು ಓದೋಣ, ಯುವ ಸಾಹಿತಿಗಳನ್ನು ಪ್ರೋತ್ಸಾಹಿಸೋಣ. ಕನ್ನಡವೆಂಬ ಅತ್ಯಂತ ಪ್ರಾಚೀನ ಸಂಸ್ಕೃತಿಯೊಂದಿಗೆ ನಾವೆಲ್ಲರೂ ಬದುಕೋಣ. ಧನ್ಯವಾದಗಳು.